ಗಣಿ ಜಿಲ್ಲೆಯಲ್ಲಿ ತಾರಕಕ್ಕೇರಿದ ರೌಡಿಸಂ ಟಾಕ್. ಹಳೆಯ ರಾಯಲಸೀಮಾ ಚಾಳಿ ಬಳ್ಳಾರಿಯಲ್ಲಿ ಮತ್ತೆ ಮುನ್ನೆಲೆಗೆ. ಇತ್ತೀಚೆಗೆ ಸದ್ದು ಮಾಡುತ್ತಿರುವ ಬೆದರಿಕೆಯ ಕರೆಗಳ ವಾಕ್ ವಾರ್. ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಸಂಬಂಧಿ ಆಪ್ತ ಸತೀಶ್ ರೆಡ್ಡಿ ಅವರಿಂದ ಬೆದರಿಕೆ. ಮಾಜಿ ಸಚಿವ ಹಾಲಿ ಗಂಗಾವತಿ ಶಾಸಕ ಜನಾರ್ದನ್ ಅವರ ಬಲಗೈ ಬಂಟ ಅಲಿಖಾನ್ ಅವರಿಗೆ ಬೆದರಿಕೆ. ಫೋನ್ ಕರೆಯಲ್ಲಿ ಇಬ್ಬರು ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದನೆ. ಇಬ್ಬರ ನಡುವಿನ ಟಾಕ್ ವಾರ್ಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಮೆಹಫೂಜ್ ಅಲಿಖಾನ್ ಅನ್ನು ಬಳ್ಳಾರಿಗೆ ಬಾಲೆ ಎಂದು ಸವಾಲು ಹಾಕಿದ ಸತೀಶ್ ರೆಡ್ಡಿ. ಬಳ್ಳಾರಿ ಬಂದ ಅಲಿಖಾನ್ ಈ ಕುರಿತು ಎಸ್ಪಿಗೆ ದೂರು. ಬಳ್ಳಾರಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಈ ರೀತಿಯ ಬೆದರಿಕೆ ಹಾಕುವ ಕಾರ್ಯ ಪ್ರತಿದಿನ ನಡೆಯುತ್ತಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಮಾಜಿ ಮೇಯರ್ ಗುರ್ರಂ ವೆಂಕಟರಮಣ ಟಾಂಗ್. ಅಲಿಖಾನ್ಗೆ ಸಾಥ್ ನೀಡಿದ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಮತ್ತು ಬಿಜೆಪಿ ಕಾರ್ಯಕರ್ತರು. ಈ ಟಾಕ್ ವಾರ್ಗೆ ಮೂಲ ಕಾರಣ ಏನು ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸ್ ತನಿಖೆಯಿಂದಷ್ಟೇ ಈ ಟಾಕ್ ವಾರ್ಗೆ ಕಾರಣ ಹೊರಬರಬೇಕಾಗಿದೆ. 5:54ಕ್ಕೆ ನಮ್ಮ ಪತ್ರಕರ್ತರಾದ ಯಾಲ್ಪಿ ವಲಿಭಾಷ ಅವರು ನನಗೆ ಫೋನ್ ಮಾಡಿದ್ರು ಸರ್. ನಾನೊಂದು ಮೀಟಿಂಗಲ್ಲಿ ಕೂತಿದ್ದೆ ಬೆಂಗಳೂರಲ್ಲಿ. ಅವ್ರದ್ದು ಮಿಸ್ ಕಾಲ್ ಬಂತು. ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ಅವ್ರಿಗೆ ರಿಟರ್ನ್ ಕಾಲ್ ಮಾಡಿದಾಗ ಏನು ವಲಿಭಾಯ್ ಅಂದರೆ, ಇಲ್ಲಣ್ಣ ಅವರು ಸತೀಶ್ ರೆಡ್ಡಿ ಅವರು ನಿಮ್ಮ ಹತ್ರ ಮಾತಾಡ್ತೀವಿ ಅಂತಂದಿದ್ದಕ್ಕೆ ನಾನು ಕಾಲ್ ಮಾಡಿದೆ. 1 ನಿಮಿಷ ನೀವು ಲೈನ್ನಲ್ಲಿರಿ, ಅವ್ರು ಕಾನ್ಫರೆನ್ಸಲ್ಲೇ ಹಾಕಂತೀನಿ ಅಂತ ಹೇಳಿ ಅವ್ರು ಕೇಳಿದರು. ಆಯಿತು ಅಂತ ಹೇಳಿದೆ. ಆಮೇಲೆ ಕಾನ್ಫರೆನ್ಸ್ಗೆ ಕನೆಕ್ಟ್ ಮಾಡಿದ ತಕ್ಷಣವೇ ಒಂದು ಸತೀಶ್ ರೆಡ್ಡಿ ಯಾರು ಅಂತ ಕೇಳ್ದ. ಅಲಿನ ಮಾತಾಡೋದು ಅಂತ ಕೇಳ್ದ. ಹೌದು, ನಾನು ಅಲಿಖಾನ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ಅವನು ತೆಲುಗುದಲ್ಲಿ ಅವಾಚ್ಯ ಶಬ್ದಗಳಿಂದ ನನಗೆ ಬೈದ. ನಾನು ಬೈದೀನಿ ಅವಾಚ್ಯ ಶಬ್ದಗಳಿಂದ. ಆಮೇಲೆ ಕಾಲೆಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ. ಆ ಕಾಲ್ ರೆಕಾರ್ಡ್ ಮಾಡಿದ್ದು ಪೆನ್ ಡ್ರೈವಲ್ಲಿ ಹಾಕಿ SP ಮೇಡಮ್ ಅವ್ರಿಗೆ ಕಾಪಿ ಕೊಟ್ಟಿದ್ದೀನಿ. ಇದು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀನಿ. ಸರ್, ಏನು ಸತೀಶ್ ರೆಡ್ಡಿ ಅವರಿಗೆ ನಿಮಗೆ ಏನೇನು ವ್ಯವಹಾರ ಇತ್ತು? ಯಾವ ರೀತಿಯಲ್ಲಿ ಒಬ್ಬರಿಗೊಬ್ಬರು ಅವಾಚ್ಯ ಶಬ್ದದಿಂದ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ? ಸರ್, ಆ ಮನುಷ್ಯನ ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ. ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ವಲಿಭಾಷಾ ಫೋನ್ ಮಾಡಿ ಕೇಳಿದಾಗ ಆವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ನಾನು ಅದು ಯಾರಂತನೂ ಗೊತ್ತಿಲ್ಲ. ನನಗೆ ಏನಂತ ದೂರು ಕೊಟ್ಟರು? ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ. ನೀನು ಎಲ್ಲಿದ್ದೀರಣ? ಇವತ್ತು ರಾತ್ರಿ ಬಳ್ಳಾರಿಗೆ ನಾನು ಎಲ್ಲಿದೆ ಅಂತ ಕೇಳ್ದೆ. ಬೆಂಗಳೂರಲ್ಲಿ ಇದ್ದೀನಿ, ನೀನು ಬಳ್ಳಾರಿಗೆ ಬಾ ಅಂದರೆ ಇವತ್ತು ರಾತ್ರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿದೆ. ನೀನು ಬಂದ ಮೇಲೆ ನನಗೆ ಫೋನ್ ಮಾಡಬೇಕಂತ ಕೇಳಿ ನನಗೆ ಬೈದ. ನಾನು ಇವತ್ತು ರಾತ್ರಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಿನ್ನೆ ರಾತ್ರಿ ಬಂದ ಮೇಲೆ ಕೂಡ ನಾನು ಯಾಲ್ಪಿ ವಲಿಭಾಷೆಗೆ ಫೋನ್ ಮಾಡಿದೆ. ಯಾಕಂದರೆ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ. ಯಾಲ್ಪಿ ವಲಿಭಾಷೆಗೆ ಫೋನ್ ಮಾಡಿ ನಾನು ಬಂದಿದ್ದೀನಪ್ಪ ಮತ್ತು ಹೇಳು ಅಂತ ಹೇಳಿ ನಾವು ಫೋನ್ ಮಾಡಿದೆ. ವಲಿಭಾಷೆ ಅವ್ರ ಫೋನ್ ತೆಗೆದಿಲ್ಲ. ಇಷ್ಟೇ ಸರ್ ನಡೆದಿಲ್ಲ.